ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಆರ್ಪಿಎನ್ ಕನ್ನಡಿಗ. ಸುಮಾರು ಬೆಂಗಳೂರಿಂದ 128 ಕಿಲೋಮೀಟರ್ ದೂರ ಇರುವ ರತ್ನಗಿರಿ ಬೆಟ್ಟದ ಕೆಲವು ವಿಷಯಗಳನ್ನು ಹೇಳ ಹೊರಟಿದ್ದೇನೆ. ಇಲ್ಲಿ ಕೆಲವು ರಾಜವಂಶಸ್ಥರು ಕೂಡ ಆಳ್ವಿಕೆ ಮಾಡಿದ್ದಾರೆ. ಅವರು ಯಾರ್ಯಾರು ಎಂದರೆ ಮೌರ್ಯರು, ನಳರು, ಚಾಲುಕ್ಯರು, ಕದಂಬರು, ಪೋರ್ಚುಗೀಸರು, ಬಿಜಾಪುರದ ಅರಸರು, ಮರಾಠರು ಹಾಗೂ ಬ್ರಿಟಿಷರು ಕೂಡ ಆಳ್ವಿಕೆ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ. ನಂತರ ಮರಾಠ ಸಾಮ್ರಾಜ್ಯದ ಅವನತಿಯ ನಂತರ ರತ್ನಗಿರಿಯು 1731ರಲ್ಲಿ ಸತಾರ ರಾಜನ ನಿಯಂತ್ರಣಕ್ಕೆ ಬಂದಿತು. ಆ ನಂತರ ಮತ್ತೆ 1818ರಲ್ಲಿ ಬ್ರಿಟಿಷರು ಈ ರತ್ನಗಿರಿ ಬೆಟ್ಟವನ್ನು ಮತ್ತೆ ಅವರ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತಾರೆ. ನಮ್ಮ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕೂಡ ಕಥೆಗಳಲ್ಲಿ ಪಾಂಡವರು ವನವಾಸದ ಸಮಯದಲ್ಲಿ 13ನೇ ವರ್ಷದ ಕಾಲಘಟ್ಟದಲ್ಲಿ ಸ್ವಲ್ಪ ಕಾಲ ಇಲ್ಲಿ ತಂಗಿದ್ದರು ಎನ್ನೋ ಈ ಪ್ರದೇಶದ ಮಾತುಗಳಿವೆ. ಆಗಿನ ಕಾಲದ ರಾಜನಾಗಿದ್ದ ವೀರವರ್ತ ರಾಯರೊಂದಿಗೆ ಸ್ನೇಹ ಕೂಡ ಇತ್ತು. ನಂತರ ಈ ರಾಜ ಕೂಡ ಆ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿರುವ ಉಲ್ಲೇಖಗಳಿವೆ. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಬರಹಗಾರ ಹಾಗೂ ರಾಜಕಾರಣಿ ವೀರ ಸಾವರ್ಕರ್ ಅವರನ್ನು ಬಂಧಿಸುವ ಸಲುವಾಗಿ ಬ್ರಿಟಿಷರು 1921ರಿಂದ 1937ರವರೆಗೆ ರತ್ನಗಿರಿಯನ್ನು ಬಂಧಿಸಿದರು ಹಾಗೂ 1832ರಲ್ಲಿ ರತ್ನಗಿರಿಯನ್ನು ಬ್ರಿಟಿಷರು ಪುನರ್ರಚಿಸಿದರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಬರ್ಮಾದ ಕೊನೆಯ ರಾಜ ದಿಬಮಿನ್ ಅವರು 1886ರಿಂದ 1916ರವರೆಗೆ ಅವರು ಸಾಯುವ ಮುನ್ನದವರೆಗೂ ಬ್ರಿಟಿಷರ ಅಧೀನದಲ್ಲೇ ಇತ್ತು. ನಂತರ 1947ರಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯದ ನಂತರ ರತ್ನಗಿರಿಯು ಭಾರತ ಒಕ್ಕೂಟ ಪ್ರಾಂತ್ಯದ ಭಾಗವಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ವಂದನೆಗಳು.